ಜಗತ್ತಿನ ಹಿತವನ್ನೇ ಬಯಸಿರತಕ್ಕ ಪುರಾಣ ರಚಯಿತರು ಅದೇ ಆಗಿರುವ ಧರ್ಮವನ್ನು ಅವುಗಳಲ್ಲಿ ಎತ್ತಿಕಟ್ಟಿ ನಿರೂಪಿಸಿ ಅದಕ್ಕಾಗಿ ಆದರ್ಶ ವ್ಯಕ್ತಿಗಳನ್ನು ಸೃಷ್ಟಿಸಿರುತ್ತಾರೆಂಬುದನ್ನು ಒಪ್ಪಲೇಬೇಕಾಗಿದೆ. ಪ್ರಪಂಚದ ಎಲ್ಲ ಜನರು ಒಳ್ಳೆಯತನದಿಂದಲೇ ವರ್ತಿಸುತ್ತಿದ್ದರೆ ಯಾವುದನ್ನು ಪಡೆಯಬಹುದೋ ಅದನ್ನು ಸಾಧಿಸುವ ಸಲುವಾಗಿ ಶಕ್ತಿ ಮೀರಿ ಪ್ರಯತ್ನಿಸುವುದರೊಂದಿಗೆ ಅದರ ಪೂರ್ಣಾನುಗ್ರಹಕ್ಕಾಗಿ ಸರ್ವಶಕ್ತನನ್ನು ಅನನ್ಯವಾಗಿ ಆರಾಧಿಸಬೇಕಾಗಿದೆ. ಭಗವಂತನು ನಮ್ಮ ಇಷ್ಟಾನುಸಾರವಾಗಿ ಪ್ರತ್ಯಕ್ಷವಾದ ಕಾರ್ಯಗಳನ್ನು ಕೈಗೊಳ್ಳಲು ಕಾಣಿಸಿಕೊಳ್ಳುವುದು ಉತ್ಪ್ರೇಕ್ಷೆಯೆಂದೇ ಕಲೆಕಲರು ಆಡಿಕೊಂಡರೂ ಅದರ ಸಲುವಾಗಿ ನಮಗೆ ಶಕ್ತಿಯನ್ನು ಅನುಕೂಲತೆಗಳನ್ನು ಕರುಣಿಸುತ್ತಿರುವುದು ಏನೇನೂ ಸುಳ್ಳಲ್ಲ. ಬುದ್ಧಿಯ ಬಲದಿಂದಲೇ ಅವುಗಳನ್ನೆಲ್ಲ ಹೊಂದಿಸಿಕೊಂಡು ಕೃತಕೃತ್ಯರಾಗಬೇಕಾದುದು ಮರ್ತ್ಯರೆಲ್ಲರ ಕರ್ತವ್ಯವಾಗಿದೆ. ವಿದ್ಯೆಯು ಅದರ ದಾನಬಲದಿಂದ ಬಲಗೊಳ್ಳುವಂತೆ ಸುಖವು ಅದರ ತ್ಯಾಗದಿಂದಲೇ ವಿವರ್ಧಿಸುತ್ತದೆ. ತನ್ನ ಸುಖವನ್ನು ಇನ್ನಿತರರ ಸುಖದ ಸಲುವಾಗಿ ಸಮರ್ಪಿಸಿದಾಗ ಪ್ರಾಪ್ತಿಸುವ ಅನಿರ್ವಚನೀಯವಾದ ಸುಖವೇ ಅಮರವಾದುದು. ಮನುಷ್ಯನು ಮನುಷ್ಯನನ್ನು ಪ್ರೀತಿಸಿದಾಗ ಭೂಮಿಯಲ್ಲಿಯೇ ಸ್ವರ್ಗವನ್ನು ಅನುಭವಿಸಬಹುದೆಂಬುದು ಏನೇನೂ ಸುಳ್ಳಲ್ಲ. ಆ ಸತ್ಯವನ್ನು ನಮ್ಮ ಜೀವನದಲ್ಲಿ ವ್ಯಕ್ತಗೊಳಿಸಿದಾಗ ಜೀವನವೇ ಬೆಳಗುವುದು ಸಹಜವು. ಮಾತ್ರವಲ್ಲ, ಬೆಳಗಿ ಬಾಳುವ ಜೀವನಕ್ಕೆ ಮುಂದೆ ಅದು ಬೆಳಕಾಗಿಯೇ ಉಳಿಯಬಲ್ಲದು. ಇಂತಹ ಜೀವಜ್ಯೋತಿಗಳೇ ಆಯಾ ಪುರಾಣಗಳನ್ನು ಬೆಳಗಿ ಜಗತ್ತನ್ನು ಬೆಳಗುವುದಕ್ಕೆ ಕಾರಣಗಳಾಗಿವೆ. ದುರ್ಜನರ ಹಾವಳಿಯಿಂದ ಜಗತ್ತು ಕ್ಷೋಭೆಗೊಂಡಾಗ ಅದರ ನಿವಾರಣೆಗಾಗಿ ಸಾಧುಗಳು ಪರಿತಪಿಸಿ ಸರ್ವಶಕ್ತನನ್ನು ಅನನ್ಯವಾಗಿ ಪ್ರಾರ್ಥಿಸಿದರು. ಆ ಬಹುಮಂದಿಯ ಹಾರ್ದಿಕ ಆಕಾಂಕ್ಷೆಯೇ ಮೈಗೊಂಡು ಆ ಕಾರ್ಯವನ್ನು ಸಾಧಿಸಿಕೊಟ್ಟಿತು. ಜತೆಯಲ್ಲಿಯೇ ಅದರ ಕ್ಷೇಮಕ್ಕಾಗಿ ಜನಜೀವನಕ್ಕೆ ತನ್ನ ಜೀವನದ ಆದರ್ಶವನ್ನಿತ್ತು ಮರೆಯಾಯಿತು. ಇದಿಷ್ಟು ಎಲ್ಲ ಪುರಾಣಗಳ ಹಿನ್ನೆಲೆಯಲ್ಲಿಯೂ ಕಾಣಬರುವ ಗೂಢವಾದ ಸತ್ಯವು. ನಾನಾ ಯೋನಿಮುಖಗಳಲ್ಲಿ ಹುಟ್ಟಿ ಕಾಣಿಸಿಕೊಂಡ ಆ ಮಹಾಶಕ್ತಿಯ ಬಗೆಬಗೆಯ ಪ್ರಾದುರ್ಭಾವಗಳನ್ನೇ ಅವತಾರಗಳೆಂದು ಹೇಳಬಹುದಾಗಿದೆ. ದೇವರೇ ಹೀಗೆ ವಿವಿಧಾವತಾರಗಳಲ್ಲಿ ಕಾಣಿಸಿಕೊಂಡನೆಂದು ಹೇಳುವುದನ್ನೇ ಹದಗೊಂಡ ಅವುಗಳು ದೇವತ್ವವನ್ನು ಸಾಧಿಸಿಕೊಂಡವು ಎಂದು ಹೇಳುವುದಾಗಿದೆ. ಅದರ ಸಹಜ ಸ್ವರೂಪವೇ ಶ್ರೀರಾಮಚರಿತಾಮೃತವು. ಯುಗಾಂತರಗಳ ಹಿಂದೆ ಒಂದು ಕಾಲದಲ್ಲಿ ಲೋಕಕ್ಷೇಮಕರವಾದ ಯಜ್ಞಯಾಗಾದಿಗಳು ಭಂಗಗೊಂಡು ಸ್ವಾರ್ಥ ಮೂಲವಾದ ಮಾರಣಾದಿಗಳೇ ಎಲ್ಲೆಲ್ಲೂ ಹೆಚ್ಚುತ್ತಿದ್ದವು. ಅಭಿಚಾರಿಕಾದಿ ಕೃತ್ಯಗಳಿಂದ ಮೃತ್ಯುಸುಖ ಕಾರಣರಾದ ದೇವತೆಗಳು ಬಲಗೊಂದಿ ರಾಕ್ಷಸರೇ ಪ್ರಬಲಗೊಳ್ಳುತ್ತಿದ್ದರು. ಬಲಾಢ್ಯನಾದ ರಾಕ್ಷಸರಾಜನೊಬ್ಬನು ಸಕಲರನ್ನು ಗೆದ್ದು ಕಾಮಾಂಧನಾಗಿ ಮಾನನೀಯರ ಮಾನಹಾನಿ, ತಪಸ್ವಿಗಳ ತಪೋಹಾನಿ, ಸಜ್ಜನರ ಪ್ರಾಣಹಾನಿ ಇವುಗಳಲ್ಲೇ ನಿರತನಾಗಿದ್ದನು. ಮಾತ್ರವಲ್ಲ, ಅರಸನಾಗಿದ್ದ ಹಿರಿಯಣ್ಣನನ್ನು ಓಡಿಸಿ ತಮ್ಮನಾದ ತಾನೇ ಅರಸನಾಗಿ ಮೆರೆಯುತ್ತಿದ್ದನು. ಮತ್ತೊಬ್ಬ ಶಕ್ತಿವಂತ ರಾಜನು ತನ್ನ ಒಡಹುಟ್ಟಿದ ತಮ್ಮನನ್ನು ದೇಶದಿಂದಲೇ ಓಡಿಸಿ ಅವನ ಪತ್ನಿಯಲ್ಲಿ ಬಲಾತ್ಕಾರವಾಗಿ ಸುಖಿಸುತ್ತಿದ್ದನು. ಇನ್ನೂ ಅನೇಕರು ಇವರ ವರ್ತನೆಯಿಂದ ಅದನ್ನೇ ಅನುಸರಿಸಿ ಕೂಡ ನಡೆಯುತ್ತಿದ್ದರು. ಅರ್ಧಮ್ಯವಾದ ಇಂತಹ ದುರಂತದಲ್ಲಿಯೂ ಪೂಜ್ಯರಾದ ಗುರುಗಳು ಸಶಿಷ್ಯನೋರ್ವನನ್ನು ಅರಸುತ್ತಿದ್ದರು. ಮಹಾ ತಪಸ್ವಿಯೊಬ್ಬನು ತನ್ನ ಪೂರ್ಣಾನುಗ್ರಹವನ್ನು ದಯಪಾಲಿಸುವುದಕ್ಕಾಗಿ ಸುಯೋಗ್ಯನನ್ನೇ ಹಂಬಲಿಸುತ್ತಿದ್ದನು. ಎಷ್ಟೆಷ್ಟೋ ಶತಮಾನಗಳಿಂದ ಅರಣ್ಯ ಮಧ್ಯದಲ್ಲೊಂದು ಕಡೆ ಪತಿತೆಯೋರ್ವಳು ತನ್ನ ಬಿಡುಗಡೆಯ ಪಾವನತೆಗಾಗಿ ರೋಧಿಸುತ್ತಿದ್ದಳು. ಅಧಃಪತನವನ್ನು ಹೊಂದಿದ್ದ ಶಾಪಗ್ರಸ್ತರನೇಕರು ತಮ್ಮ ಉದ್ಧಾರಕರ್ತನನ್ನು ನೂರಾರು ವರ್ಷಗಳಿಂದಲೂ ಕಾಣದೆ ಅವನನ್ನೇ ಕುರಿತು ಅನನ್ಯವಾಗಿ ಮೊರೆಯಿಡುತ್ತಿದ್ದರು. ಸಾಧ್ವಿಯೊಬ್ಬಳು ದಯಾಘನನ ದಿವ್ಯ ದರ್ಶನಕ್ಕಾಗಿ ಕಾದು ಕಾದು ರದ್ದೆಯಾಗಿ ಅವನನ್ನೇ ಕುರಿತು ಹಂಬಲಿಸುತ್ತಿದ್ದಳು. ಸ್ವಾಮಿಯ ಪಾದಸೇವಾ ಭಾಗ್ಯದ ಅನುಗ್ರಹಕ್ಕಾಗಿ ಭೃತ್ಯನೊಬ್ಬನು ಅಹರ್ನಿಶವೂ ಪರಿತಪಿಸುತ್ತಿದ್ದನು. ಒಬ್ಬೊಬ್ಬನ ಆಸೆಯ ಆಕಾಂಕ್ಷೆಗಳು ಒಂದೊಂದು ವಿಧವಾಗಿದ್ದರೂ ಒಟ್ಟಿನಲ್ಲಿ ಜಗತ್ತು ಯಾವುದೋ ಒಂದನ್ನು ಒಂದೇ ಸವನೆ ಬಯಸುತ್ತಾ ಇತ್ತು. ಲೋಕವು ಹದಗೆಟ್ಟು ತಲ್ಲಣಗೊಳ್ಳುತ್ತಿತ್ತು. ಆದರೆ ಕಾಲವದು ಮಾತ್ರ ಎಲ್ಲವನ್ನೂ ತನ್ನ ಗರ್ಭದಲ್ಲಿ ಹುದುಗಿಸಿಟ್ಟುಕೊಂಡು ಕ್ರಮದಂತೆ ಮುಂದೆ ಮುಂದೆ ಸಾಗುತ್ತಿತ್ತು. ಬೇಡದ ಬಹುರೀತಿಯ ವಿದ್ಯಮಾನಗಳು ತಡೆಯಿಲ್ಲದೆ ನಡೆಯುತ್ತಿದ್ದರೂ ಬೇಕಾದುದು ಮಾತ್ರ ಇನ್ನೂ ತಡೆಹಿಡಿಯಲ್ಪಟ್ಟಂತೆಯೇ ಆಗಿದ್ದಿತು. ಜಗತ್ತಿನ ಯಾವ ಯಾವ ಮೂಲೆಗಳನ್ನು ನೋಡಿದರೂ ತೃಪ್ತಿ ಇಲ್ಲ, ಸುಖವಿಲ್ಲ, ಶಾಂತಿ ಇಲ್ಲ. ಆ ಅಶಾಂತಮಯ ಸರ್ವವು ನೊಂದು ಬೆಂದು ನರಳುತ್ತಿರುವಂತೆ ಪರಿತಾಪಗೊಳ್ಳುತ್ತಿತ್ತು. ಬಂಧಿಸಲ್ಪಟ್ಟ ಗೋವಿನಂತೆ ಭೂಮಿಯೇ ಅತ್ತತ್ತು ದಿವದತ್ತ ನೋಡಿದರೆ ಚೈತನ್ಯವೇ ಉಡುಗಿ ಹೋಗಿದ್ದ ಆ ದಿವೌಕಸರು ಮತ್ತೆ ರೋಧಿಸುತ್ತಲೇ ಭೂಮಿಯನ್ನು ನೋಡಬೇಕಾಗಿತ್ತು. ನೂರಾರು ಶತಮಾನಗಳ ಹಿಂದೆ ಲೋಕವೇ ಹೀಗೆ ನಾನಾ ಮುಖವಾಗಿ ಕಾತರಗೊಂಡು ತಲ್ಲಣಿಸುತ್ತಿದ್ದಾಗ ಅಯೋಧ್ಯ ಪಟ್ಟಣದತ್ತ
ನಮ್ಮ ದೃಷ್ಟಿಯನ್ನು ಹರಿಸೋಣ. ವಿ ಎನ್ ಭಾಗವತ್ ಬೆರ್ಬಳ್ಳಿ.